ಅಲ್ರವ ಲಲಿತಾವ ಸಹಿತವ ಯಾಕ ಓಡಾಟ ತವ್ರ ಮನೆಗೆ ಬಂದುಬಿಟ್ಟಿರಿ. ಅಲ್ಲ ಏನು ರಯ್ಯವ ನೀವು ಲಘು ಲಘುನ ತವ್ರ ಮನೆಗೆ ಬರಂಗಿಲ್ಲ. ಏನ ತವ್ರ ಮನೆ ಭಾಳ ದೂರ ಐತನ ಅನ್ನಂಗೆ ಮಾಡ್ತಿರವ. ಅಯ್ಯ ಇಲ್ರಿ ಯಾಕಾರ ಮನ್ಯಾಗ ಒಂದು ಸ್ವಲ್ಪ ಕೆಲಸವು ಇರ್ತಾವಲ್ಲ, ಹಾಗಾಗಿ ಬರೋಕ್ಕಾಗಂಗಿಲ್ಲ. ಹೊಲದ ಕೆಲಸ, ಹೊಲಿಯೋ ಕೆಲಸ, ಮನೆ ಕೆಲಸ ಎಲ್ಲ ಇರೋದಕ್ಕೆ ಈ ಕಡೆ ಬರೋದಾಗಂಗಿಲ್ಲ. ಅದಕ್ಕೆ ಒಂದು 4 ದಿನ ಬಂದು ಹೋದ್ರೆ ಆತಂತನ ಬಂದಿದ್ವಿ ನೋಡ್ರಿ. ಹೌದೇನ, ಚಲೋ ಆತು ಬಿಡ ಹಂಗಾರ. ಮಳವ ಏನು ಈ ಸಲ ಮಳೆ ಭಾಳ ಕಮ್ಮಿ ಐತಿ ಬಿಡು. ಹೊಲದಾಗ ಪೀಕೆಲ್ಲ ಒಣಗಾ ಕುಂತ್ಬಿಟ್ಟಾವು, ಮಳಿನೇ ಇಲ್ಲ ನೋಡ. ಹ್ಞೂ ಬೇಯಮ್ಮ, ನಮ್ದು ಹಂಗಾಗಿತ್ತು ನೋಡು. ಹೊಲ್ದಾಗ ಮೆಕ್ಕೆಜೋಳ ಹಾಕಿವಿ, ಮಳೆ ಇಲ್ಲ, ಅದಕ್ಕೆ ಪೀಕ ಸರಿ ಬರವಲ್ದು. ಏನೇನಾಗೈತೆ ನಾವ ಈ ಸಲ ಮತ್ತು ಎಲ್ಲ ಬರಗಾಲಕ್ಕಾದಂಗೆ ಆಗೈತವ. ಮಳೆ ಆಗಲಿಲ್ಲ ಅಂದ್ರೆ ಮುಂದಿನ ವರ್ಷ ಬ್ಯಾಸ್ಗ್ಯಾಗ ನೀರ ಇರಂಗಿಲ್ಲ, ಮತ್ತು ನೀರಿನ ಸಮಸ್ಯೆ ಚಲೋ ಆಕೈತೆ. ಏನಂತೀನಮ್ಮ ನಾನಂತೂ. ಅಯ್ಯೋ ಹೌದೌದು, ಈ ಸಲ ಮಳಿನೇ ಇಲ್ಲವ ಯವ್ವ. ನಾವು ಹೊಲ್ದಾಗ ಬಿತ್ತೀವಿ ನೋಡು, ಎಲ್ಲ ಒಣಗಾ ಕುಂತ್ಬಿಟ್ಟೈತಿ. ನನ್ನ ಮಗ ನೋಡಿದ್ರ ಹೊಲಾನ ನಂಬ್ಕೊಂಡದಾನ. ಅಯ್ಯೋ ಯಮ್ಮ, ನಾವು ಹೊಲ್ದಾಗ ಬಿತ್ತೀವಿ ಬೇ, ನಮ್ಮ ನೀರದವು. ಈ ಸಲ ಏನಾರ ಮಳೆ ಆಗಲಿಲ್ಲ ಅಂದ್ರೆ ಮತ್ತೆ ನೀರು ಸಣ್ಣಾಗಿ ಬ್ಯಾಸ್ಗೆಗೆ ಈ ಸಲ ನಮ್ಮದು ಬಿತ್ತದಾಗಲ್ಲ ಅಂತ ಅನಿಸ್ತೈತಿ. ಏನ್ರವ ಎಲ್ಲರೂ ಮಸ್ತ್ ಮಾತಾಡ್ಕೊತ ಕುಂತೀರಲ್ಲ. ಬಾ ಬಿ ಅಮ್ಮ ಕುತ್ಕೋ ಬಾ. ಏನಿಲ್ಲ, ಊಟ ಎಲ್ಲ ಆಗಿತ್ತಾ? ಹಂಗೆ ಬ್ಯಾಸ್ರ ಆಕೈತಂತಂದು ಹಂಗೆ ಮಾತಾಡ್ಕೊತ ಕುಂತಿದ್ವಿ ನೋಡ್ದೆ. ಹಂಗೆ ಒಬ್ಬೊಬ್ಬರ ಬಂದ್ರ ಅದಕ್ಕೆ ಮಾತಾಡ್ಕೊತ ಕುಂತಿದ್ವಿ. ನೀನು ಬಾ ಬೇ ಕುತ್ಕೋ ಬಾ. ಹೌದನು, ಚಲೋ ಆದ್ ಬಿಡ್ರಿ. ಊಟ ಮಾಡ್ಬರ್ರಿ ಎಲ್ಲರೂ. ಮಾಡವ, ಭಾಳ ಮಂದಿ ಆಗಲಿ. ಏನ್ಲೆ ಪಾರಿ ಇವತ್ತು ಬರಪ್ಪರಿ ರೊಟ್ಟಿ ಪಲ್ಯ ಹೊಡ್ಯಾಕ ಕುಂತಿದ್ದಿಲ್ಲ. ರೊಟ್ಟಿ ಮಾಡ್ಕೊಂಡಿದ್ದೇನ? ಇಲ್ಲ ಯವ್ವ, ನಾನೇ ರೊಟ್ಟಿ ಮಾಡ್ಕೊಂಡಂದು. ಈಕೆ ಮಾಧವನ ಕೊಟ್ಟಿಲ್ಲ ರೊಟ್ಟಿ ಮತ್ತು ಕಾಳು ಪಲ್ಯನ, ಅದನ್ನ ತಿನ್ನಕ್ಕೆ ಕುಂತೀನಿ ನೋಡು. ಯಮ್ಮ, ನಾಳೆ ಬೆಳಿಗ್ಗೆ ನಾನು ನಾಷ್ಟ ಕಳಿಸ್ತೀನಂತ, ದೋಸೆಗೆ ಹಾಕಿನ ದೋಸೆ ಕಳಿಸ್ತೀನಂತ. ನೀವೇನು ಮಾಡ್ಕೊಳಕ್ಕೆ ಹೋಗ್ಬೇಡ. ಹೌದನವ, ಇರ್ಲಿ ಬಿಡವ, ನಾನು ಏನಾರ ಮಾಡ್ಕೋತೀನತ್ತಾಗ ಮತ್ತು ಸುಮ್ಮನೆ ನಿನಗೆ ಯಾಕೆ ತೊಂದ್ರಿ. ಅಯ್ಯೋ ಯಮ್ಮ, ಅದ್ರಾಗ ಏನೈತಿ ಬೇತಂದ್ರಿ. ನಾವು ತಿನ್ನೋದ್ರಾಗ 1-2 ದೋಸೆ ಆಟ ಜಾಸ್ತಿ ಹಾಕ್ಬಿಟ್ರೆ ನಿಮಗೆ ಆಕೈತಿ. ನೀ ಹಂಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ನಾಳೆ ನಾಷ್ಟನ ನಾನೇ ಕೊಟ್ಟು ಕಳಿಸ್ತೀನಂತ ನನ್ನ ಮಗನ ಜೊತೆ. ನೀ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ ಮತ್ತು ಮುಂಜಾನೆ. ಹ್ಞೂ ಆತು ತಗೋರವ ಹಂಗಾರ. ಯಮ್ಮ, ನಾಳೆ ಅಡುಗೆ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ. ನಮ್ಮ ಸವಿತವ ಗಂಡನ ಮನೆ ಹೊಂಟಾಳ. ನಾಳೆ ಆಕೆಗೆ ಒಂದು ತಟಗೆ ಬುತ್ತಿ ಮಾಡಿ ಕಟ್ಟಾಕೊಂತೀನಿ. ಅದ್ರ ಜೊತೆಗೆ ಜಾಸ್ತಿನ ಮಾಡಿರ್ತೀನಲ್ಲ, ನಿಮಗೂ ಕೊಡ್ತೀನಂತ. ಸರಿನಾ? ಸರಿ ಬಿಡವ, ಪುಣ್ಯ ಬರ್ಲವ ನಿಮಗೆ. ಏನು ದಿಕ್ಕಿಲ್ದಾರಿಗೆ ದೇವ್ರಾಗತಿ ಅಂತಾರಲ್ಲ, ಹಂಗೆ ದಿಕ್ಕಿಲ್ದೇ ಇರೋ ನಮಗೆ ನೀವ ದಿನ ಒಬ್ಬೊಬ್ಬರು ಊಟ ನಾಷ್ಟ ಕೊಟ್ಟು ನೋಡ್ಕೊಳಕ್ಕೆ ಕುಂತೀರಿ. ಸರಿನವ, ಆತು ತಗೋ. ಅಲ್ಲ, ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಾರ? ನಮ್ಮ ಊರಾಗ ನಡೆದಿದ್ದ ಘಟನೆ ಏನವ ಅದು? ಅಂಥ ಘಟನೆ ಹೇಳೋ ಅಂಥದ್ದು ನೀನು. ನಮ್ಮ ಊರಿನ ಮೇಲೆ ಆಂಜನೇಯನ ಗುಡಿ ಇಲ್ಲ. ಆಂಜನೇಯ ಗುಡಿ ಆದಮೇಲೆ ಎರಡನೇ ಮನೆ. ಆಕೆ ಯಾರ ಯವ್ವ? ಕೆಸರು ಏನಾಯ್ತವ ಯವ್ವ? ಕೆಸರ ಬಾಯಾಗ ಬರೋವಲ್ದು ನೋಡಿ ನನಗೆ. 2ನೇ ಮನೆ ಐತಲ್ಲ, ಅದು ಆಂಜನೇಯ ಗುಡಿ ಆದಮೇಲೆ ಹಿಂದಿನ ಮನೆಯವ್ರ ಅಂತ ಕರೀತಾರಲ್ಲ. ಜನ ಅವರ ನೋಡು, ಆ ಹಿಂದಿನ ಮನೆಯವ್ರು ಅದಾರಲ್ಲ, ಅವ್ರ ಮನ್ಯಾಗ ಅವನು ಯಾರದ, ಇವನು ಏನದ ರಾಮ್ಯ ಅದಾನಲ್ಲ, ರಾಮ್ಯಂದು ಮಗಳು ಅವನು ಯಾರೋ ಇನ್ನೊಬ್ಬನ ಜೊತೆ ಓಡೋಗಾಳಂತ ಇವತ್ತು ಬೆಳಗ್ಗೆ. ಅಯ್ಯೋ ದೇವ್ರೆ, ನಮ್ಮ ಊರಾಗಂತೂ ಮುಂಜಾಲಿಂದ ಇದೇ ಸುದ್ದಿ ಆಗ್ಬಿಟ್ಟೈತಿ ನೋಡು. ಅಯ್ಯೋ ದೇವ್ರೆ, ಅವಕ್ಕೇನು ಬಂದಿತ್ತ? ಕಬರ್ಗೆಟ್ಟಿದ್ವು ಅವು, ಯಾಕೆ ಓಡೋಗಿ ಮದುವೆ ಆದ್ವಂತ? ಅಯ್ಯೋ ದೇವ್ರೆ, ಇನ್ನೂ ಈ ಕಣ್ಣಾಗ ಏನೇನು ನೋಡ್ಬೇಕವ ಯವ್ವ. ಇವ್ರು ಹಿಂಗೆ ಓಡೋಗದಕ್ಕ ಮತ್ತು ತಂದೆ ತಾಯಿ ಲಘು ಲಘುನ ಮದುವೆ ಮಾಡಿ ದಬ್ಬಾಕದ ಇವನ್ನ. ಅಯ್ಯೋ ಯವ್ವ, ಏನು ನೋಡ್ಬೇಕವ ರಾಮ್ಯ ಮತ್ತು ರಾಮ್ಯನ ಹೆಂಡ್ತಿದು ಅಳದು ಕರಿಯೋದು ನೋಡೋಕ್ಕಾಗವಲ್ದವ ಯವ್ವ. ಪಾಪ ಒಬ್ಬೇಕೆ ಮಗಳ, ಪಾಪ ಎಷ್ಟು ಪ್ರೀತಿಯಿಂದ ಸಾಕಿದ್ರ, ಅದು ನೋಡಿದ್ರೆ ಓಡೋಗ್ಬಿಟ್ಟೈತಂತ. ಅದು ಯಾರು ಇವ? ಯಾವ ಗೌಡಪ್ಪನ ಮಗನ ಜೊತೆ ಓಡೋಗಾಳಂತ ನೋಡು. ಏನು ಹೇಳ್ಬೇಕಪ್ಪ ಯಪ್ಪ. ಅಲ್ಲ, ಅವ್ರ ಮನ್ಯಾಗ ಚಲೋ ವರಾನ ನೋಡಕ್ಕೆ ಕುಂತಿದ್ರಂತ. ಅವ್ರವ್ವ ಅಪ್ಪ ನಾವಂತೂ ಕಷ್ಟಪಟ್ಟಿವಿ ಹೊಲದಾಗ. ನನ್ನ ಮಗಳು ಹೊಲ್ದಾಗ ಕಷ್ಟಪಡೋದು ಬೇಡ, ಯಾವ್ದಾರ ಚಲೋ ನೌಕರಿ ಇರೋ ಹುಡುಗ ಕೊಟ್ರೆ ಆರಾಮಾಗಿ ಇರ್ತಾಳ ಪ್ಯಾಟ್ಯಾಗ ಅಂತಂದು ಅವ್ರವ್ವ ಅವರಪ್ಪ ಬಡ್ದಾಡ್ಕೊಂಡು ವರ ನೋಡಕ್ಕೆ ಕುಂತಿದ್ರಂತ ಯವ್ವ. ಈಕಿ ನೋಡಿದ್ರೆ ಆ ಗೌಡ್ಯನ ಮಗ ಅವ ನೋಡಿದ್ರೆ 3ನೇ ಕ್ಲಾಸು ಓದಿಲ್ಲವ, ಹೊಲ್ದಾಗ ಮಾಡೋನು. ಅಂಥ ಹುಡುಗನ ಜೊತೆ ಓಡೋಗಳು ನೋಡಿಕಿ. ಅಲ್ಲ, ಹೊಲ್ದಾಗ ಮಾಡೋ ಹುಡುಗ ಅಂತ ನಾನೇನು ಹೇಳಕ್ಕೆ ಕುಂತಿಲ್ಲ. ಕೆಟ್ಟವನ ಏನಲ್ಲ, ಚಲೋನ ಇರ್ತಾನೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಒಂದಕ್ಕೆ ರೀತಿ ನೀತಿ ಅನ್ನೋದು ಇರ್ತೈತಿಲ್ಲ. ಅವ್ರವ್ವ ಅಪ್ಪಗ ನನ್ನ ಮಗಳು ಹೊಲ್ದಾಗ ಕಷ್ಟಪಟ್ಟು ದುಡಿಯೋದು ಬೇಡ, ಬಿಸಿಲಾಗ ತಣ್ಣಗೆ ಆರಾಮಾಗಿರಲಿ ಅಂತಂದು ಎಷ್ಟು ಆಸೆ ಪಟ್ಟಿದ್ರವ. ಈಕಿ ಇಲ್ಲ, ನಾನು ಹೊಲ್ದಾಗ ಕೆಲಸ ಮಾಡಿದ್ರು ಪರವಾಗಿಲ್ಲ ಅಂತ ಈಗ ಓಡೋಗಳ. ನಾಳೆ 4 ದಿನಕ್ಕೆ ಮತ್ತೆ ವಾಪಸ್ ಮನೆಗೆ ಬಂದುಬಿಡ್ತಾಳ.
ಅಷ್ಟ ಇದಾಗದ. ಹಾಂ, ಅಲ್ಲ ಯಾವತ್ತರ ಒಂದಿನ ಅವ್ರವ್ವ ಬಾ ಹೊಲಕ್ಕೆ ಹೋಗೋಣ, ಹೊಲದಾಗ ಕಳೆ ಬೈತಿ, ಕಳೆ ತೆಗಿಯಾಕಂತ ಕರೆದ್ರೆ ಹೋಗಿ ಬೇಯವ್ವ ಹೋಗು, ನಾನು ಯಾಕೆ ಹೊಲ್ದಾಗ ಬರಲಿ, ನಂಗೆ ಈ ಬಿಸ್ಲಿಗೆ ಕೆಲಸ ಎಲ್ಲ ಮಾಡೋಕ್ಕಾಗಂಗಿಲ್ಲ, ನಂಗೆ ಹೊಲ್ದಾಗಿಲ್ದಾಗೆಲ್ಲ ಕರೆಯಕ್ಕೆ ಹೋಗ್ಬೇಡ ನೋಡು ನೀನು ಅಂತಂದು ಅವ್ರ ಅವ್ಗೆ ಹೆಂಗೆ ಓದಾಡ್ತಿದ್ಲು ಜೋರಾಗಿ. ಈಗ ನೋಡಿದ್ರೆ ನೋಡು ಎಂಥವ್ ನಿಂದು ಓಡೋಕಾಳ ಅಂತಂದು. ಈಗಂತೂ ಈಗ ಎಲ್ಲರ ಕೇಳ ಬರೀ ಇವ ಸುದ್ದಿನ ಕೇಳೋದಾಗೈತಿ. ಹಿರಿಯರ್ ಅನ್ನೋದು ಭಯಾನ ಇಲ್ಲದಂಗೆ ಆಗ್ಬಿಟ್ಟೈತಿ. ಮೊದಲು ಹಿರಿಯರಂದ್ರೆ ಪಂಚಾಯತಿ ಕಟ್ಟಿಗೆ ಸೇರಿಸ್ತೀವಿ ಅಂತ ಅಂದ್ರೆ ಸಾಕು, ನಮ್ಮನೆ ಗದ 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 ಅಂತ ನಡಕ್ತಿದ್ರು, ಎಷ್ಟು ಹೆದರ್ತಿದ್ರು, ಊರಾಗ ಮರ್ಯಾದೆ ಹೋಗ್ತೈತಿ ಅಂತ ಹೆದರ್ತಿದ್ರು ಮಂದಿ. ಬರೇ ಪಂಚಾಯತಿ ಕಟ್ಟಿ ಹಚ್ಚತೆ ಕರ್ಕೊಂಡು ಹೋಗ್ತಾರ ಅಂದ್ರೆ ಸಾಕು ನಮ್ನಿ ಎದ್ರವ್ರು. ಈಗ ಅಯ್ಯೋ ದೇವ್ರೆ, ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತು ಬರೋದು ಅಯ್ಯೋ ಒಂಥರ ಪಿಕ್ಚರ್ಗೆ ಹೋಗಿ ಬಂದಂಗೆ ಆಗ್ಬಿಟ್ಟೈತಿ. ಈಗಂತೂ ಈಗ ಒಂದು ಮಾನ ಮರ್ಯಾದೆಗೆ ಎದ್ರಂಗಿಲ್ಲ, ಒಂದು ಹಿರಿಯರಿಗೆ ಎದ್ರಂಗಿಲ್ಲ. ಅಯ್ಯೋ ದೇವ್ರೆ, ಏನು ಹುಡುಗರದವಪ್ಪ ಯಪ್ಪ ಈಗಿನವರ. ನೋಡು ಈಗ ಅವ್ರವ್ವ ಅವ್ರಪ್ಪಗೆ ಎಷ್ಟು ಗೋಳಾಟ. ನಾಳೆ 4 ಮಂದಿ ಬಂದು 4 ಮಾತು ಮಾತಾಡಿದ್ರ ಪಾಪವು ಏನಂತ ಉತ್ತರ ಕೊಡ್ಬೇಕು? ಏನೇ ಹೇಳವಯ್ಯವ್ವ, ಹಳೆಯ ಕಾಲದಾಗ ಏನಿತ್ತಲ್ಲ, ಪಂಚಾಯತಿ ಕಟ್ಟಿ ಅಂದ್ರೆ ಭಯ, ಈ ಹಿರಿಯರಂದ್ರೆ ಭಯ, ಇವೆಲ್ಲ ಇತ್ತಲ್ಲ. ಈಗಿಲ್ಲ ಬಿಡು ಅವೆಲ್ಲ. ಇಲ್ಲ ಅಂದ್ರೆ ಇಲ್ಲ ಈಗ. ಅಯ್ಯೋ ಯಮ್ಮ, ಈಗನ ಬಟ್ಟೆ ವಿಷಯದಾಗಂತೂ ಹೇಳ್ಬಾರ್ದವಯ್ಯವ್ವ. ಹೆಂಗೆ ಬಟ್ಟೆ ಹಾಕೋತಾವಂದ್ರೆ ಈ ಹೆಣ್ಮಕ್ಳು, ದೇವ್ರೆ, ಬಟ್ಟಿನ ಮೈ ಮುಚ್ಕೊಳಕಂತ ಹಾಕೊಳಂಗಿಲ್ಲ, ಮೈ ಇನ್ನೊಂದಿಟ್ಟು ಕಾಣಲಿ ಅಂತ ಹಾಕೊಳ್ಳೋದ ಭಾಳ ಆಗೈತಿ. ಅಯ್ಯೋ ದೇವ್ರಿ, ಏನು ಅವ್ರ ಬಟ್ಟೆ ಅವ್ರ ಅವತಾರ ಎಲ್ಲದಕ್ಕೂ ಒಂದು ಏನದ ರೀತಿ ನೀತಿ ಅನ್ನೋದು ಇರ್ಬೇಕು. ಎಲ್ಲದಕ್ಕೂ ಅದರದ್ದಾದಂಥ ಲಿಮಿಟ್ ಅನ್ನೋದು ಇರ್ಬೇಕು. ಈಗನ ಯವ್ವ ಬಟ್ಟೆ ಹುಡ್ಕೋತಾರ ಯವ್ವ, ಎಲ್ಲ ಕಾಣ್ಬೇಕು ನೋಡಿ, ಹಂಗೆ ಹುಡ್ಕೋತಾರ. ಅದಕ್ಕೆ ಮತ್ತು ಮೇಲೆ ಫ್ಯಾಷನ್ ಬೇರೆ ಕೇಳಿ ಇವಕ್ಕೆ. ಯವ್ವ ಅದು ಮಾತ್ರ ಕರೆನ ಬಿಡು. ಈಗಂತೂ ಈಗ ಹಾಕೋತಾವ ಯವ್ವ ಬಟ್ಟಿನ ಏ ಮೈ ಮೇಲೆ ಬಟ್ಟೆ ಐತಾನೆ ಏನಿಲ್ಲ ಅಂದಿರ್ಬೇಕು ನೋಡು, ಹಂಗೆ ಬಟ್ಟೆ ಹಾಕೋತಾವ ಯವ್ವ. ನಮಗಂತೂ ನೋಡೋಕ್ಕಾಗಂಗಿಲ್ಲ ಯವ್ವ. ಹಳೆ ಕಾಲದಾಗ ಎಷ್ಟು ಚಲೋ ಇತ್ತು, ಲಂಗ ಬ್ಲೌಜು, ಏನಿದು ಸೀರೆ, ಇಂಥವು ಅದೇನದು ಲಂಗ ಪೈಟ, ಇಂಥವನ್ನ ಬಿಟ್ಟು ಮತ್ತೆ ಅಂಥವು ಹಾಕೋತಿಲ್ಲಾಗಿದ್ರು. ಈಗನ ಈಗ ಹಾಕೋತಾವ ಒಂದು ತುಂಡು ಬಟ್ಟೆ ನೋಡು ಮೈ ಮೇಲೆ ಇರೋದು ಯವ್ವ, ನೋಡೋಕ್ಕಾಗಲ್ಲವ ಯವ್ವ. ಅಲ್ಲ ಬುಬ್ಣವಕ್ಕ, ಮತ್ತು ರಾಮಯ್ಯಪ್ಪ ಏನು ಮಾಡ್ದೆ ಈಗ ಮಗಳಿಂದ ಏನಾಯ್ತು? ಮನೆಗೆ ಸೇರಿಸ್ಕೊತಾನಂತಾನೆ ಏನು ಕೈಯೇ ಬಿಟ್ಬಿಟ್ಟಾರ? ಅಯ್ಯ, ಇಬ್ಬರು ಒಂದ ಸಮನ ಅಳಾಕ್ ಕುಂತು ಬಿಟ್ಟಿದ್ರವ ಯವ್ವ. ಏನೇನು ಮಾಡ್ತಾರೆ ಏನು, ಅವರಿಬ್ರು ಓಡೋಗಾರಲ್ಲ ಗಂಡ ಹೆಣ್ಣು, ಇಬ್ಬರು ಪೊಲೀಸ್ ಸ್ಟೇಷನಾಗ ತಾಳಿ ಕಟ್ಕೊಂಡಾರಂತ. ಅಲ್ಲೇ ಆದಾರಂತವ. ಇವತ್ತು ಒಂದಿನ ಅಲ್ಲೇ ಇರ್ತಾರ, ಬೇರೆ ಎಲ್ಲಿಗಾರ ಹೋಗಿ ನಾಳೆಗೆ ಬರ್ತಾರ ಗೊತ್ತಿಲ್ಲಿನ. ತಂದೆ ತಾಯಿ ಅಂತೂ ಕಣ್ಣೀರು ಹಾಕೋದು ನೋಡೋಕ್ಕಾಗಲ್ದವ ಯವ್ವ. ಅವ್ರವಂತೂ ಎದೆ ಬಡ್ಕೊಂಡು ಅಳಾಕುಂತಿದ್ಲು ಯವ್ವ. ನನಗಂತೂ ಒಂದ ಸಮನ ಕಣ್ಣಾಗ ನೀರು ಬಂದಂಗೆ ಆತವ ಯವ್ವ. ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತಾರ, ಮಕ್ಕಳ ಮೇಲೆ ಸಾವಿರಾರು ಕನಸನ್ನು ಕಟ್ಕೊಂಡಿರ್ತಾರೆ. ಇವರು ಒಂದ ಸಮನೆ ಹಿಂಗೆ ತಂದೆ ತಾಯಿದಕ್ಕೆ ಕನಸನ್ನು ಒಡೆದು ಬಿಟ್ರೆ ಹೆಂಗೆ ತಡ್ಕೋಬೇಕವು ಜೀವ? ಏನು ಬಿಡಪ್ಪ, ಇನ್ನೊಬ್ಬ ಮಗಳದಾಳ, ಇನ್ನೊಬ್ಬ ಮಗ ಅದಾನ ಒಂದು ಮಾತು ಮರ್ತು ಬಿಡ್ತಾರೆ. ಹಿರೇಕಿ ಒಬ್ಬೇಕೇ ಮಗಳು, ಆಕಿನ ಹಿಂಗೆ ಮಾಡಿಬಿಟ್ರೆ ಅವರಿಬ್ರು ಹೆಂಗೆ ತಡ್ಕೋಬೇಕು ಹೇಳು? ಅಲ್ಲ, ಪ್ರೀತಿಸೋದೇನು ತಪ್ಪಲ್ಲ. ಪ್ರೀತಿ ಮಾಡಿದ್ಮೇಲೆ ಮನ್ಯಾಗ ಹೇಳಿ ಒಪ್ಪಿಸ್ಯಾರ ಮದುವೆ ಆಗ್ಬೇಕಾ, ಅದರ ಒಂದು ಮಾತು. ಅದನ್ನು ಬಿಟ್ಟು ಹಿಂಗೆ ತಂದೆ ತಾಯಿಗೆ ಹೇಳಲಾರ್ದಂಗೆ ಮೋಸ ಮಾಡಿ ಎಲ್ಲೋ ಓಡೋಗಿ ಮದುವೆ ಆಗೋದು ತಪ್ಪಪ್ಪ ಹಂಗೆ ಮಾತ್ರ ಯಾರೂ ಮಾಡಕ್ಕೆ ಹೋಗ್ಬಾರ್ದು. ಪಾಪ ತಂದೆ ತಾಯಿಗಳು ಎಲ್ಲೂ ತಲೆಯ ತಡ್ಡಾಡ್ಲಾರ್ದಂಗೆ ಆಗ್ಬಿಡ್ತೈತಪ್ಪ ಯಪ್ಪ. ಕಾಲಂತೂ ಕಾಲ ಭಾಳ ಬದಲಾಗೈತವ ಯವ್ವ. ಈಗಂತೂ ಬರೀ ಇಂಥ ಕೇಸ ನಡೀತಾವ ಯವ್ವ. ಏನು ಹೇಳ್ಬೇಕೇನು, ಇವು ಎಲ್ಲ ಹಿಂಗೆ ಮಾಡೋದಕ್ಕೆ ಟೈಮಿಗೆ ನೆಟ್ಟಗೆ ಮಳೆ ಆಗವಲ್ದು, ಬೆಳೆ ಕೈಗೆ ಬರವಲ್ದು. ಪಾಪನ ತುಂಬಿಟ್ಟೈತಿ ಈಗ ಜಗತ್ನಾಗ. ಅದಕ್ಕೆ ಮಳೆಗಾಲದಾಗ ಹೋಗಿ ಬ್ಯಾಸ್ಗೆ ಬರ್ತೈತಿ, ಬ್ಯಾಸ್ಗೆಯಾಗ ಚಳಿಗಾಲ ಬರ್ತೈತಿ, ಚಳಿಯಾಗ ಅಯ್ಯೋ ದೇವ್ರೆ ಯಾವುದೋ ಒಂದು ಕಾಲ ನೆಟ್ಟಗಿಲ್ಲ. ಬ್ಯಾಸ್ಗೆಯಾಗ ದಬ್ಬ ದಬ್ಬ ಮಳಿನ ಸುರಿದು ಬರ್ತೈತಿ, ಮಳೆಗಾಲದಾಗ ರಣ ಬಿಸಿಲ ಬರ್ತೈತಿ, ಚಳಿಗಾಲದಾಗ ಮಳೆ ಬರ್ತೈತಿ, ಇಲ್ಲ ಬಿಸಿಲು ಸುರಿತೈತಿ. ಹಿಂಗಾಗೈತಿ, ಕಾಲನ ಬದಲಾಗಿ ಹೋಗ್ಬಿಟ್ಟೈತಿ ಎಲ್ಲ. ಯಾಕಂದ್ರೆ ಇಂಥ ಪಾಪದ ಕೆಲಸ ನಡೆದೈತಲ್ಲ ಮತ್ತು ಮತ್ತು ಹಿಂಗಾಗದು. ಆದರೂ ಪಾಪ ರಾಮ್ಯಾನ ಹೆಂಡ್ತಿನ ನೆನೆಸ್ಕೊಂಡ್ಬಿಟ್ರೆ ಕಳ್ಳ ಕಿತ್ತದಂಗೆ ಆಕೈತವ ಯವ್ವ. ಒಬ್ಬೇಕೆ ಮಗಳಂತಂದು ಪಾಪ ಎಷ್ಟು ಜೀವಿದ್ದ ರಾಮ್ಯ ಮಾತ್ರ ಮಗಳ ಮೇಲೆ ಯವ್ವ ಎಲ್ಲೂ ಬಿಟ್ಟೋಕ್ಕಿದ್ದಿಲ್ಲ ಮಗಳನ್ನ. ಮತ್ತೆಲ್ಲರೂ ಹೊರಗಡೆ ಹುಬ್ಳಿ ಪ್ಯಾಟಿಗೆ ಅಲ್ಲಿ ಇಲ್ಲಿ ಹೋದಂದ್ರೆ ಮಗಳು ಏನು ಕೇಳ್ತಾಳೆ ಅದನ್ನು ತಂದು ಕೊಡ್ತಿದ್ರು. ಅಷ್ಟು ಪ್ರೀತಿಯಿಂದ ಸಾಕಿದ್ರು ಮಗಳಿಗೆ. ಮತ್ತು ಒಂದು ದಿನ ಹೊಲಕ್ಕೆ ಕರ್ಕೊಂಡೋಗಿಲ್ಲ, ಒಂದು ಬಿಸ್ಲಿಗೆ ಕಳಿಸಿಲ್ಲ, ಏನಿಲ್ಲ. ಮನ್ಯಾಗ ಅಷ್ಟು ಚಂದ ಬೆಳೆಸಿದ್ರು ಆ ಹುಡುಗಿನ. ಆ ಹುಡುಗಿ ನೋಡ ಹೆಂಗೆ ಮಾಡೈತಿ, ಅಯ್ಯೋ ದೇವ್ರ, ಹುಡುಗಿ ಬುದ್ಧಿ ಏನು ತಿನ್ನಕ್ಕೆ ಹೋಗಿತ್ತ ಏನು? ನಿನ್ನ ಬುಬ್ಣವಕ್ಕ, ನಾಳೆ ನೀನು ಅವ್ರ ಮನೆ ತಲೆ ಹೋದೆ ಅಂದ್ರೆ ನನಗೂ ಕರೆಯವ. ನಾನು ಒಂದು ಹೋಗಿ ಪಾಪ ಮಾತಾಡ್ಸ್ಕೊಂಡು ಸಮಾಧಾನನಾರ ಹೇಳಿ ಬರ್ತೀನಿ. ಆತು ತಗೋ, ನಾಳೆ ನಾನು ಮಧ್ಯಾಹ್ನ ಮೇಲೆ ಹಂಗೆ ಹೊಕ್ಕಿನ, ಅವಾಗ ಹೋಗಿ ಒಂದು ಸ್ವಲ್ಪ ಸಮಾಧಾನ ಹೇಳಿ ಬಂದ್ರೆ ಆತು. ಮಾಡವ ನೀನು ಬಾರ್ಬೇ ಹೋಗ್ಬರನ, ಪಾಪ ಅಳಾಕುಂತಾವು ಎರಡೂ ಒಂದ ಸಮನ, ಸ್ವಲ್ಪ ಧೈರ್ಯ ಹೇಳಿ ಬರೋಣಂತ.
ಆಯ್ತು ತಗೋ. ನಮ್ಮ ಲಲಿತವ ಸವಿತವ ಗಂಡನ ಮನೆಗೆ ಹೋಗ್ತಾರಲ್ಲ, ಅವ್ರು ಹೋದ್ಮೇಲೆ ನಾನೇನು ಖಾಲಿನೇ ಇರ್ತೀನಿ. ಆವಾಗ ಬೇಕಾದ್ರೆ ಬರ್ತೀನಿ ಅಂತ ತಗೋ. ಹೋಗಿ ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ಧೈರ್ಯ ಹೇಳಿ ಬಂದ್ರಾತು. ಯಮ್ಮ ನಾನು ಬರ್ತೀನಿ ಬೇ, ಪಾಪ ನಾನು ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ ಆತು ತಗೋ, ಹೋಗೋ ಮುಂದೆ ಕರಿತೀವಿ ಬರಂತೆ ಅಂತ. ಏನ ಹೇಳ್ಬೆ, ಒಳ್ಳೆಯರಿಗೆ ಕಾಲನ ಅಲ್ಲ ಈಗ. ಕಷ್ಟಪಟ್ಟು ದುಡಿತೀವಿ ಅನ್ನೋರಿಗೂ ಕಾಲ ಇಲ್ಲ, ಒಳ್ಳೆಯರಂತ ಅಂತಾರಲ್ಲ ಒಳ್ಳೆಯರಿಗೂ ಕಾಲಿಲ್ಲ ಈಗ.